ಮುಂದಿನ ಪುಸ್ತಕದ ವಿಮರ್ಶಕರು ಪ್ರೊಫೆಸರ್ ಕಿರಣ್ ಕುಮಾರ್. ಸೈಕಾಲಜಿ ಡಿಪಾರ್ಟ್ಮೆಂಟಲ್ಲಿ ಪ್ರೊಫೆಸರ್ ಆಗಿ 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇದು ಎಕ್ಸ್ಪರ್ಟೈಸ್ ಇರುವಂಥದ್ದು ಕ್ಲಿನಿಕಲ್ ಸೈಕಾಲಜಿ, ಭಾರತೀಯ ಮನಃಶಾಸ್ತ್ರ, ಪಾಸಿಟಿವ್ ಸೈಕಾಲಜಿ, ಧ್ಯಾನ, ಯೋಗ ಹಾಗೂ ಪ್ರಜ್ಞೆಯ ಸ್ಥಿತಿ. ಇವರು ಸೈಕಾಲಜಿಯ ಎಲ್ಲ ಪೇಪರ್ಸನ್ನು ಹ್ಯಾಂಡಲ್ ಮಾಡಿದ್ದರೂ ಕೂಡ ಈ 4-5 ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನು ಹೆಚ್ಚಾಗಿ ಪಡ್ಕೊಂಡಿರುವಂಥ ವಿದ್ವಾಂಸರು. ಇವರು ಬೆಂಗಳೂರಿನ ನಿಮ್ಹ್ಯಾನ್ಸ್ ಜೊತೆ ಅಕಾಡೆಮಿಕ್ ರಿಲೇಷನ್ಶಿಪ್ ಇಟ್ಟುಕೊಂಡು ಕ್ಲಿನಿಕಲ್ ಸೈಕಾಲಜಿಯಲ್ಲಿ ಸಂಶೋಧನಾ ಮಹಾಪ್ರಬಂಧವನ್ನು ಮಂಡಿಸಿ PhD ಪಡೆದುಕೊಂಡಿರ್ತಾರೆ. ಇವರಿಗೆ ಹಲವು ಪ್ರಶಸ್ತಿ ಗೌರವಗಳು ಪ್ರಾಪ್ತವಾಗಿವೆ. ಅದರಲ್ಲಿ ತುಂಬ ಮುಖ್ಯವಾದದ್ದು ಅಂತಂದರೆ 1990ರಿಂದ 2011ರವರೆಗೆ ಇವರು ಫುಲ್ ಬ್ರೈಟ್ ಫೆಲೋ ಆಗಿ, ಸ್ಕಾಲರ್ ಆಗಿ ವಿಶ್ವ ಖ್ಯಾತಿಯನ್ನು ಪಡೆದುಕೊಂಡಿರುವಂಥದ್ದು, ಸಂಶೋಧನೆ ಮಾಡಿರುವಂಥದ್ದು ನಾವು ನೋಡ್ತೇವೆ. ಇಂಡಿಯನ್ ಅಸೋಸಿಯೇಷನ್ ಆಫ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಅನ್ನೋದು ಒಂದು ಸಂಸ್ಥೆ ಇದೆ, ಅದರಿಂದ ಪ್ರಶಸ್ತಿಯನ್ನು ಕೂಡ ಇವರು ಪಡ್ಕೊಂಡಿರ್ತಾರೆ. ಹಲವು ಪ್ರತಿಷ್ಠಿತ ಸೈನ್ಸ್ ಜರ್ನಲ್ಸಲ್ಲಿ, ಮುಖ್ಯವಾಗಿ ಸೈಕಾಲಜಿ ಬೇಸ್ಡ್ ಜರ್ನಲ್ಸಲ್ಲಿ ಇವರ ಲೇಖನಗಳನ್ನು ಪಬ್ಲಿಷ್ ಆಗಿರುವಂಥದ್ದನ್ನು ನಾವು ನೋಡ್ತೇವೆ. ಜೊತೆಗೆ ಎಡಿಟೋರಿಯಲ್ ಬೋರ್ಡಲ್ಲಿ ಕೂಡ ಇವರು ಕಾರ್ಯ ನಿರ್ವಹಿಸಿರ್ತಾರೆ. ಇವರು ಸೈಕಾಲಜಿ ಆಫ್ ಮೆಡಿಟೇಷನ್ ಎ ಕಂಟೆಕ್ಚುವಲ್ ಅಪ್ರೋಚ್ ಅನ್ನುವಂಥ ಗ್ರಂಥವನ್ನು ಕೂಡ ಪಡೆದಿರ್ತಾರೆ. ಇಂಥ ದೊಡ್ಡ ವಿದ್ವಾಂಸರು ಇವತ್ತಿನ ವೇದಿಕೆಯಲ್ಲಿ ನಮ್ಮ ಜೊತೆ ಇರುವಂಥದ್ದು ನಮ್ಮ ಅದೃಷ್ಟ. ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ, ಸರ್ ದಯಮಾಡಿ ತಾವು ಮಾತಾಡಬೇಕು ಅಂಥೇಳಿ ವಿನಂತಿ ಮಾಡಿಕೊಡ್ತೇನೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲಿರ್ತಕ್ಕಂಥ ವಿದ್ವಾನ್ಮಣಿಗಳೇ ಮತ್ತು ಮೈಸೂರಿನ ವಿದ್ವಜ್ಜನರೇ, ಸಭಾಸದರೇ, ಒಂದು ಅರ್ಥದಲ್ಲಿ ಈ ಪುಸ್ತಕದ ಪ್ರಕಟಣೆ ಒಂದು ಲೋಕ ಸಂಗ್ರಹ ಕಾರ್ಯ ಅಂತ ನನ್ನ ಮನಸ್ಸಿಗೆ ಬರುತ್ತೆ. ಯಾಕೆ ಅಂತಂದರೆ, ಶ್ರೀನಿವಾಸನ್ ಅವರಿಗೆ ಈಗ ಬಹುಶಃ 76 ವರ್ಷ. ಅವರ ಈ ಇಳಿ ವಯಸ್ಸಿನಲ್ಲಿ ಈ ಪುಸ್ತಕ ಬರೀಬೇಕು, ಇದನ್ನು ಪಬ್ಲಿಷ್ ಮಾಡಬೇಕು, ಮತ್ತು ಇದು 4 ಜನರಿಗೆ ತಲುಪಿ ಅವರಿಗೆ ಜೀವನದಲ್ಲಿ ಸಹಾಯ ಆಗಬೇಕು, ಮಾರ್ಗದರ್ಶಕವಾಗಬೇಕು ಅನ್ನೋ ಒಂದು ಉದಾತ್ತವಾದ ಭಾವನೆ. ಸೊ ಇದನ್ನು ನಮ್ಮಲ್ಲಿ ಲೋಕಸಂಗ್ರಹ ಅಂತ ಹೇಳ್ತಾರೆ. ಹಾಗಾಗಿ ಮೊದಲನೇದಾಗಿ ಅವರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಎರಡನೇದಾಗಿ ಅವರನ್ನು ಈಗ ನಾನು ಡಾಕ್ಟರ್ ಶ್ರೀನಿವಾಸನ್ ಅಂತ ಕರಿಬಹುದು. ಯಾಕೆ ಅಂದರೆ OL ನಾಗಭೂಷಣ್ ಸ್ವಾಮಿಯವರು ಅನುವಾದ ಕ್ಷೇತ್ರದ ಒಂದು ಉತ್ಕೃಷ್ಟ ಕೃತಿ ಅಂತಲೂ ಎಕ್ಸ್ಟರ್ನಲ್ ಎಕ್ಸಾಮಿನರ್ ಥರ ಹೇಳಿದ್ದಾರೆ. ಇದು ನನಗೂ ಸಂತೋಷ ತಂದಿದೆ. ಯಾಕೆ ಹಾಗೆ ಹೇಳ್ತೀನಿ ಅಂತಂದರೆ, ಇದನ್ನು ಸ್ವಪ್ರಶಂಸೆ ಅಂತ ತಾವು ಯಾರೂ ಭಾವಿಸಬಾರ್ದು. ಶ್ರೀನಿವಾಸನ್ ಅವರು ಎಷ್ಟು ಶ್ರಮ ಹಾಕಿದ್ರು ಈ ಪುಸ್ತಕಕ್ಕೆ, ನನ್ನ ಹತ್ರನೂ ಅವರು ಅಷ್ಟೇ ಕೆಲಸ ತೆಗೆದರು. ಹಾಗಾಗಿ ಒಂದು ಥರದಲ್ಲಿ ಒಂದು ಪಕ್ಷ ಅವರು ಅನುವಾದಕ್ಕೆ ಸಂಬಂಧಪಟ್ಟಂಥ ಒಂದು ಕೋರ್ಸ್ ಮಾಡಿ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲೇನಾದರೂ PhDಗೆ ರಿಜಿಸ್ಟರ್ ಮಾಡಿ
ನನ್ನನ್ನು ಗೈಡಾಗಿ ತಗೊಂಡಿದ್ರೆ ಆವಾಗ ನನಗೆ ಅದರಲ್ಲಿ ಇನ್ವಾಲ್ವ್ಮೆಂಟು ಇರುತ್ತೆ, ಜೊತೆಗೆ ಆತಂಕನೂ ಇರುತ್ತೆ. ಹೌದೋ ಅಲ್ವೋ? PhD ಗೈಡ್ ಮಾಡಿದವ್ರಿಗೆಲ್ಲ ಗೊತ್ತು, ಮೇಡಮ್ ಎಲ್ಲಿದ್ದಾರೆ, ವಸಂತಮ್ಮ ಅವರು. ಸೊ ಆ ಸೆನ್ಸಲ್ಲಿ ಎಕ್ಸ್ಟರ್ನಲ್ ಎಕ್ಸಾಮಿನರು ಪಾಸ್ ಮಾಡಿದ್ದಾರೆ, ಅದರಿಂದ ಅವರನ್ನು ಡಾಕ್ಟರ್ ಶ್ರೀನಿವಾಸನ್ ಅಂತ ಕರಿಬಹುದು. ಆಮೇಲೆ ಡೇವಿಡ್ ಗಟ್ಮನ್ ಕೂಡ ಅವರಿಗೆ ಬರೆದಿರೋ ಪತ್ರದಲ್ಲಿ ಡಾಕ್ಟರ್ ಶ್ರೀನಿವಾಸನ್ ಅಂತಲೇ ಅಡ್ರೆಸ್ ಮಾಡಿದ್ದಾರೆ. ಇಲ್ಲಿ ಈ PhD ಸರ್ಟಿಫಿಕೇಟ್ ದೃಷ್ಟಿಯಿಂದ ಮಾತಾಡ್ತಾ ಇಲ್ಲ, ನಿಜವಾದ ವಿದ್ವತ್ತಿನ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಈಗ ಆಶೀರ್ವಚನ ಮಂತ್ರದಲ್ಲಿ ಸಾಮಾನ್ಯವಾಗಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಅಂತ ಹೇಳ್ತಾ ಇರೋದು. ಹಾಗೆ ಶ್ರೀನಿವಾಸನ್ ಅವರು ಫಾರ್ಮಲ್ ಆಗಿ ಮಾಸ್ಟರ್ಸ್ ಡಿಗ್ರಿ PhD ಏನು ಆ ತರಹ ಒಂದು ಸೈಕಾಲಜಿ ಫಿಲಾಸಫಿನಲ್ಲಿ ಮಾಡದೇ ಇದ್ರೂ ಕೂಡ ಅವರ ಜ್ಞಾನ ಎಷ್ಟು ಆಳವಾಗಿದೆ ಅನ್ನೋದು ನಿಜವಾಗ್ಲೂ ಮೆಚ್ಚಬೇಕಾದಂಥದ್ದು. ಮತ್ತು ಅವ್ರಿಗೆ ಬರೀ ಜ್ಞಾನ ಇರೋದಲ್ಲ, ಯಾಕೆಂದರೆ ಅವರು 10 ಪುಸ್ತಕಗಳನ್ನು ಎಲ್ಲ ಸಬ್ಜೆಕ್ಟು, ಸರ್ವಭಾರತವು ಸೊಪ್ಪು ಸೊಪ್ಪು ಅಂತ ಕನ್ನಡದಲ್ಲಿ ಹೇಳ್ತಾರಲ್ಲ ಹಾಗೆ ಪ್ರತಿಯೊಂದು ಸಬ್ಜೆಕ್ಟನ್ನು ತಿಳ್ಕೊಂಡಿದ್ದಾರೆ. ಮತ್ತು ಅದನ್ನು ವಿಶ್ಲೇಷಣಾತ್ಮಕವಾಗಿ ಮಾತಾಡಬಲ್ಲರು. ಅದ್ವೈತ ವೇದಾಂತದಿಂದ ಬಯಾಲಜಿ ತನಕ ಅವ್ರ ಸ್ಪೆಕ್ಟ್ರಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ ವೆರಿ ವೈಡ್. ಹಾಗಾಗಿ ಅವರು ನನ್ನ ಸಹಾಯ ಕೇಳಿ ಬಂದಾಗ, ಯಾಕೆಂದರೆ ಇದು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು, ಅದರಿಂದ ಸರ್ ನೀವು ಇದಕ್ಕೆ ಹೆಲ್ಪ್ ಮಾಡಬೇಕು ಅಂತ ಬಂದಾಗ ಅವ್ರಿಗೂ ನನಗೂ ಪರಿಚಯ. ಅವ್ರ ಮನೆಯಲ್ಲಿ ಒಂದಷ್ಟು ಇನ್ಫಾರ್ಮಲ್ ಸುಮ್ಮನೆ ಮೀಟಿಂಗ್ ಅಂತ ಮಾಡ್ತಾಯಿದ್ರು ಮುಂಚೆ, ಹಾಗಾಗಿ 1-2-3 ಸತಿ ಹೋಗಿದ್ದೆ. ಆಮೇಲೆ ಅವ್ರು ಕೇಳಿದಾಗ ನಾನು ಆಯಿತು ಅಂತ ಒಪ್ಕೊಂಡೆ. ಆದರೆ ನನಗೆ ಆ ಪುಸ್ತಕನೇ ಗೊತ್ತಿಲ್ಲ, ನೀವು ಮೊದಲು ನನಗೆ ಆ ಪುಸ್ತಕ ತೋರಿಸಿ ಅಂತ ಕೇಳಿದೆ. ಆಮೇಲೆ ಪಾಪ ಜೆರಾಕ್ಸ್ ಮಾಡಿ ತಂದು ಕೊಟ್ಟರು, ನೋಡಿದೆ. ಆಮೇಲೆ ಹೇಳಿದೆ, ನಾನು ಈ ಪುಸ್ತಕನ ಸುಮ್ಮನೆ ಈಗ ಓದ್ಕೊಂಡ್ರೆ ನನಗೇನು ನಿಮಗೆ ಸಹಾಯ ಮಾಡೋಕ್ಕೆ ಹೆಲ್ಪ್ ಆಗಲ್ಲ, ಅದರಿಂದ ನೀವು ಬರೆದು ತಂದುಕೊಡಿ, ಆವಾಗ ನಾನು ಅದನ್ನು ಇಟ್ಕೊಂಡು ನೋಡ್ತೀನಿ ಅಂತ. ಹಾಗೆ ಆ ಪ್ರೋಸೆಸ್ಸಲ್ಲಿ ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಮತ್ತು ನಾನು ಹೇಳಿದ ಹಾಗೆ PhD ಥೀಸಿಸ್ಗಳನ್ನ ಕರೆಕ್ಷನ್ ಮಾಡೋದರಲ್ಲಿ ಅಪಖ್ಯಾತಿ ಹೊಂದಿರೋ ವ್ಯಕ್ತಿ. ನನ್ನ ವಿದ್ಯಾರ್ಥಿಗಳು ಯಾರು ಇಲ್ಲಿದ್ದರೆ ಅದನ್ನು ಹೌದು ಅಂತಾರೆ, ಅಂದರೆ ಅಷ್ಟು ಸತಿ ವಾಪಸ್ ಕಳಿಸಿರ್ತೀನಿ. ಹಾಗೆ ಶ್ರೀನಿವಾಸನ್ನವ್ರಿಗೂ ಅಷ್ಟೇ ವಾಪಸ್ ಕಳಿಸಿದ್ದೆ. ಒಂದು ಹಂತದಲ್ಲಿ ಹೇಳಿದೆ, ಬೇಡಪ್ಪ ನಾನು ನೋಡ್ತಾ ಕೂತ್ಕೊಳ್ಳಲ್ಲ, ಆಮೇಲೆ ನನಗೆ ಒಂಥರ ಆತಂಕ ಆಗ್ತಾಯಿದೆ, ಈಗ ಫ್ರೀಡಮ್ ಆ್ಯಂಡ್ ಭಯ ಎರಡು ಒಟ್ಟಿಗೆ ಬರ್ತಾಯಿದೆ ಅಂತ. ಆದರೆ ಏನನ್ನು ಮೆಚ್ಚಬೇಕು ಅಂದರೆ, ಅವರು ಜ್ಞಾನಾರ್ಜನೆ ಪ್ರಶ್ನೆ ಬಂದಾಗ ಯಾವುದೇ ಕಾಂಪ್ರಮೈಸ್ ಇಲ್ಲದೆ, ಸರ್ ನೀವು ಏನೂ ಯೋಚನೆ ಮಾಡಬೇಡಿ, ನನಗೆ ಹೀಗೆ ಹೇಳೋರೇ ಬೇಕು, ಅದರಿಂದ ನೀವು ಏನು ಹೇಳಿದ್ರೂ ಸರಿ ಅಂತ ಮತ್ತೆ ಮತ್ತೆ ವಿಷಯಗಳನ್ನು ಹುಡುಕಿ ಇಂಟರ್ನೆಟ್ಟಲ್ಲಿ ಪುಸ್ತಕ ತೆಗೆದು ಬಹಳ ಶ್ರಮ ವಹಿಸಿ ಕೊನೆಗೆ ಇಂಥ ಒಂದು ಅದ್ಭುತವಾದ ಅನುವಾದ ಗ್ರಂಥವನ್ನು ಮತ್ತು ಭಾವವಿಸ್ತಾರ. ಆ ಸಂದರ್ಭದಲ್ಲಿ ಹೇಳಬೇಕು ಅಂತಂದರೆ, ಅವರು ಎಲ್ಲ ವಿಷಯಗಳನ್ನು ಓತಪ್ರೋತವಾಗಿ ಬರಿತಾ ಹೋಗ್ತಾ ಎಲ್ಲ ವಿಷಯಗಳನ್ನು ಒಟ್ಟಿಗೆ ತೊಗೊಂಡಿದ್ರು. ಅವಾಗ ನಾನು ಹೇಳಿದೆ, ನೀವು ಇದನ್ನು ಬೇರೆ ಮಾಡಲೇಬೇಕು, ಯಾಕೆಂದರೆ ಮೂಲಕ್ಕೆ ನೀವೇ ಬರೆದ್ರೆ ಅದು ಬೇರೆ ವಿಷಯ, ಆದರೆ ಇದು ಒಂದು ಅನುವಾದಿತ ಗ್ರಂಥ, ಅದರಿಂದ ಮೂಲ ಲೇಖಕರು ಏನು ಹೇಳಿದಾರೋ ಅದನ್ನಕ್ಕೆ ನೀವು ಅಪಚಾರ ಮಾಡೋ ಹಾಗಿಲ್ಲ. ಹಾಗಾಗಿ ನೀವು ಅದನ್ನೆಲ್ಲ ಹೇಳಿಬಿಡಿ, ಮಿಕ್ಕಿದ್ದನ್ನು ಅನುಬಂಧ ಅಥವಾ ಇನ್ನೇನಾದರೂ ಒಂದು ಬೇರೆ ರೀತಿಯಲ್ಲಿ. ಯಾಕೆಂತಂದರೆ ಬಾಳಿಗೊಂದು ಅರ್ಥ ಅನ್ನೋದಿದೆಯಲ್ಲ, ಇದು ಪ್ರಪಂಚದಾದ್ಯಂತ ಎಲ್ಲ ಮನುಷ್ಯರಿಗೂ ಬರುವಂಥದ್ದು.
ಯಾಕೆ ಅಂತಂದರೆ ಪ್ರಾಣಿಗಳಿಗೆ ನನ್ನ ಜೀವನಕ್ಕೆ ಅರ್ಥ ಇದೆಯೇ, ಜೀವನಕ್ಕೆ ಏನು ಅರ್ಥ ಅಂತ ಆಲೋಚನೆ ಮಾಡ್ತಕ್ಕಂತಹ ಒಂದು ಪ್ರವೃತ್ತಿ ಪ್ರಾಣಿಗಳಲ್ಲಿ ಇಲ್ಲ. ಯಾಕೆ ಅಂತಂದರೆ ಪ್ರಾಣಿಗಳ ವರ್ತನೆ ಅದು ಇನ್ಸ್ಟಿಂಕ್ಚುವಲ್ ಅಂತ ನಾವು ಹೇಳ್ತೀವಿ. ಅಂದರೆ ಈಗ ಕಂಪ್ಯೂಟರ್ ಲ್ಯಾಂಗ್ವೇಜ್ ಉಪಯೋಗಿಸಿ ಹೇಳೋದಾದರೆ ಇಟ್ ಈಸ್ ಪ್ರೋಗ್ರಾಮ್ಡ್ ಅಂತ ಬೇಕಾದ್ರೂ ಹೇಳ್ಬೋದು. ಆ ಪ್ರೋಗ್ರಾಮಿಂಗ್ ಮಾಡಿರೋರು ಯಾರು, ಪ್ರೋಗ್ರಾಮರ್ ಯಾರು, ಕೋಡ್ ಯಾರು ಬರೆದಿದ್ದಾರೆ ಗೊತ್ತಿಲ್ಲ. ಅದು ನ್ಯಾಚುರಲಿಸಮಿಂದ ಕ್ರಿಯೇಷನಿಸಮ್ ತನಕ ಹೋಗುತ್ತೆ. ನ್ಯಾಚುರಲಿಸಮ್ ಅಂದರೆ ಪ್ರಕೃತಿವಾದ, ಅದು ಸ್ವಭಾವವಾದ. ಆ ಸ್ವಭಾವವಾದದ ಪ್ರಕಾರ ಅದಿದೆ ಅಷ್ಟೇ, ಅದು ಹಾಗಿದೆ. ಹುಲಿ ಯಾಕೆ ಹಂಗಿದೆ ಅಂದರೆ ಅದು ಹಾಗಿದೆ, ಮನುಷ್ಯ ಯಾಕೆ ಹಂಗಿದ್ದಾನೆ ಅಂದರೆ ಹೀಗಿದ್ದಾನೆ. ಕ್ರಿಯೇಷನಿಸಮ್ಗೆ ಹೋದರೆ ಅಲ್ಲೊಬ್ಬ ಸೃಷ್ಟಿಕರ್ತ ಇದ್ದಾನೆ, ಅದು ಅವನೇ ಸೃಷ್ಟಿ. ಹೀಗೆ ನಾವು ಬೇಕಾದಷ್ಟು ರೀತಿಯಲ್ಲೇ ಅರ್ಥೈಸ್ತೀವಿ. ಪ್ರಾಣಿಗಳಿಗೆ ಈ ದ್ವಂದ್ವ ಇಲ್ಲ. ಪ್ರಾಣಿಗಳು ಹಾಗಿದೆ ಅಷ್ಟೇ. ಅಯ್ಯೋ ಪಾಪ ಅದು ಹಸುವನ್ನು ತಿಂದ್ಬಿಡ್ತು ಅಂತ ನಾವು ಅನ್ಕೋತೀವಿ, ಆದರೆ ಹಸುವನ್ನು ತಿನ್ನೋದೇ ಅದರ ಧರ್ಮ. ಸೊ ಅಲ್ಲಿಗೆ ಅರ್ಥವನ್ನು ಹುಡುಕುವುದು, ಧರ್ಮವನ್ನು ತೀರ್ಮಾನ ಮಾಡೋದು ಮನುಷ್ಯನಿಗೆ ಇರ್ತಕ್ಕಂಥ ಒಂದು ಸಮಸ್ಯೆ. ಅದರಿಂದ ಎಲ್ಲ ಧರ್ಮಗಳ ಉದ್ದೇಶ ಒಂದು ಕಾಲದಲ್ಲಿ ಅಥವಾ ಇವತ್ತೂ ಕೂಡ ಮನುಷ್ಯ ಅಂದರೆ ಯಾರು, ಮಾನವ ಅಂದರೆ ಯಾರು, ಮಾನವ ಮನುಷ್ಯ ಆಗೋದು ಹೇಗೆ, ಮನುಷ್ಯದಿಂದ ದೈವತ್ವಕ್ಕೆ ಏರೋದು ಹೇಗೆ, ಇಂಥ ಆಲೋಚನೆಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದೇ ಎಲ್ಲ ತತ್ವಶಾಸ್ತ್ರ, ಮತ, ಧರ್ಮ ಎಲ್ಲ ಇದೆ. ಸೊ ಈ ಪುಸ್ತಕ ಅಂತಹ ಸಾಲಿಗೆ ಸೇರಿದಂಥ ಒಂದು ಕೃತಿ. ಇದು ಆ್ಯಕ್ಚುಯಲ್ ಆಗಿ ಟೈಟ್ಲ್ ಏನಿದೆ, ಫೈಂಡಿಂಗ್ ಮೀನಿಂಗ್ ಇನ್ ಲೈಫ್ ಎಟ್ ಮಿಡ್ ಲೈಫ್ ಆ್ಯಂಡ್ ಬಿಯಾಂಡ್ ಅಂತ ಒರಿಜಿನಲ್ ಟೈಟ್ಲ್ ಇದೆ. ಬಾಳ ಸಂಜೆಯಲ್ಲಿ ಬದುಕಿಗೊಂದು ಅರ್ಥ ಅಂತಿದೆ. ಹಾಗಂತ ಇದನ್ನು ಬರೀ ರಿಟೈರ್ ಆದವರೇ ಓದಬೇಕು ಅಂತ ಏನೂ ಇಲ್ಲ. ಯಾಕೆಂದರೆ ಈ ಪುಸ್ತಕದಲ್ಲಿ ಇರ್ತಕ್ಕಂಥ ವಿಚಾರಗಳು ಎಲ್ಲ ವಯಸ್ಸಿನವ್ರಿಗೂ ಯಾರು ಬದುಕಿನ ಅರ್ಥದ ಬಗ್ಗೆ ಕುರಿತು ಆಲೋಚನೆ ಮಾಡ್ತಾರೋ ಅವ್ರು ಯಾರು ಬೇಕಾದರೂ ಓದ್ಬೋದು. ಅದರಿಂದ ಇದನ್ನು ರಿಟೈರ್ ಆದವರೇ ಓದ್ಕೋಬೇಕು, ಅರ್ಥ ಹುಡ್ಕೋಬೇಕು ಅನ್ನೋವಂಥದ್ದು ಏನೂ ಇಲ್ಲ. ಇದರ ಮೂಲ ಕರ್ತೃ ಅಂತ ಹೇಳ್ಬೋದಾದರೆ ವಿಕ್ಟರ್ ಫ್ರಾಂಕಲ್. ಈಗಾಗಲೇ ಹಿಂದೆ ಮಾತಾಡಿದಂಥ ಅವರು ಹೇಳಿದ್ದಾರೆ. ವಿಕ್ಟರ್ ಫ್ರಾಂಕಲ್ ಆಸ್ಟ್ರಿಯಾದಲ್ಲಿದ್ದ, ಅವನು ಡಾಕ್ಟರ್ ಆಗಿದ್ದ. ಅವನು ಇಡೀ ಸಂಸಾರ ಎಲ್ಲ ಈ ನಾಜಿ ಜರ್ಮನಿ ಇದರಲ್ಲಿ ಹೊಟ್ಟೋಗಿತ್ತು. ಅವನನ್ನು ಕಾನ್ಸಂಟ್ರೇಷನ್ ಕ್ಯಾಂಪಲ್ಲಿ ಹಾಕಿದ್ರು. ಸರಿ, ದಿವಸ ನೋಡ್ತಾ ಇದ್ದ, ಪ್ರತಿ ದಿವಸ ಕೆಲಸಕ್ಕೆ, ಅಲ್ಲೂ ಎಲ್ಲರನ್ನೂ ಕೆಲಸಕ್ಕೆ ಇಟ್ಕೊಂಡಿದ್ರು. ಆಮೇಲೆ ಇದ್ದಕ್ಕಿದ್ದಂಗೆ ಯಾರಿಗೋ ಒಬ್ರಿಗೆ ಕರೆ ಬರೋದು. ಕರೆ ಬಂದ ತಕ್ಷಣ ಆಯಿತು, ಅಲ್ಲಿಗೆ ಇವತ್ತು ನನ್ನ ಜೀವನ ಮುಗೀತು ಅಂತ. ಸರಿ, ಅವನನ್ನು ಗ್ಯಾಸ್ ಚೇಂಬರು, ಕ್ರಿಮಿಟೋರಿಯಂ, ಹರಿಶ್ಚಂದ್ರ ಘಾಟಲ್ಲಿ ಇದೆಯಲ್ಲ ಆ ಥರ ಕ್ರಿಮಿಟೋರಿಯಂ ಒಳಗೆ ಹಾಕೋರು. ಅಂದರೆ ಬದುಕಿದ್ದ ವ್ಯಕ್ತಿಯನ್ನು ಹಾಗೆ ಸಾಯಿಸ್ತಾ ಇದ್ರು. ಸೊ ಇದನ್ನು ದಿವಸ ನೋಡ್ತಾ ಇದ್ದಂಥ ಫ್ರಾಂಕಲ್ಗೆ ಅನ್ನಿಸ್ತು, ಅವನು ನೋಡ್ದ ಯಾರು ಜೀವನದಲ್ಲಿ ಬೇಗ ಭರವಸೆಯನ್ನು ಕಳ್ಕೊಳ್ತಾರೋ ಅವರು ಬೇಗ ಹೋಗ್ತಾ ಇದ್ರು. ಅವನು ಒಂದು ಅಬ್ಸರ್ವೇಷನ್ ಮಾಡ್ದ. ಸಂಹವ್ ಅಂದರೆ ಆ ಕರೆಯೋರು ಅಂಥವ್ರನ್ನೇ ಹುಡುಕಿ ಕರಿತಾ ಇದ್ರು ಅಂತ ನಾ ಹೇಳಲ್ಲ, ಬಟ್ ಎಲ್ಲೋ ಒಂದು ಕಡೆ ಅದಕ್ಕೂ ಏನೋ ಒಂದು ಕಾರಿಲೇಷನ್ ಇದೆ ಅಂತ ಅವನಿಗೆ ಅನ್ನಿಸ್ತು. ಅದಕ್ಕೆ ಅವನೇನು ಮಾಡ್ದ, ನಾನು ಮಾತ್ರ ಇಂಥ ಕೆಲಸ ಮಾಡಬಾರ್ದು ಅಂದ್ಬಿಟ್ಟು ನಾನು ಯಾವಾಗಲೂ ಮನಸ್ಸನ್ನು ಒಂದು ದೃಢವಾಗಿಟ್ಕೋಬೇಕು, ಮನಸ್ಸನ್ನು ಆರೋಗ್ಯವಾದ ಸ್ಥಿತಿಯಲ್ಲೇ ಇಟ್ಕೋಬೇಕು ಅಂತ ಮೊದಲು ತೀರ್ಮಾನ ಮಾಡಿ. ಹೇಗೆ ಆರೋಗ್ಯವಾಗಿರೋದು ಅಂದರೆ
ಒಬ್ಬ ಮನುಷ್ಯ ಆರೋಗ್ಯವಾಗಿದ್ದಾನೆ ಅಂದರೆ ಲಕ್ಷಣ ಏನು? ಒಂದು ವ್ಯವಸ್ಥಿತವಾಗಿ ಬಟ್ಟೆ ಬರೆ ಹಾಕ್ಕೊಳ್ತಕ್ಕಂಥದ್ದು. ಆಮೇಲೆ ಪಾಶ್ಚಿಮಾತ್ಯ ಸಂಸ್ಕೃತಿಯಲ್ಲಿ ಅಥವಾ ಕೆಲವರ ಅಭ್ಯಾಸದ ಹಿನ್ನೆಲೆಯಲ್ಲಿ ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಇಲ್ಲಿರ್ತಕ್ಕಂಥ ಕೆಲವರು ಯಾರು ತಪ್ಪು ತಿಳ್ಕೊಬಾರ್ದು. ಶೇವ್ ಮಾಡ್ಕೊಳ್ಳೋ ಅಂಥದ್ದು ರೆಗ್ಯುಲರ್ ಆಗಿ, ಇದು ಒಂದು. ಯಾಕೆಂತಂದರೆ ಒಂದು ದಿವಸ ನಾನು ಶೇವ್ ಮಾಡ್ಕೊಂಡಿಲ್ಲದೆ ಇದ್ದರೆ ನನ್ನ ಹೆಂಡತಿ ಆಗಲೇ ಯಾಕೆ ಇವತ್ತು ಮರ್ತು ಬಿಟ್ರಾ ಅಂತ ಕೇಳ್ತಾರೆ. ಸೊ ಕೆಲವರಿಗೆ ಅದು ಪರ್ಟಿಕ್ಯುಲರ್ ಆಗಿರುತ್ತೆ. ಆದರೆ ಅಲ್ಲಿ ಅವನಿಗೆ ಅದು ಬಹಳ ಮುಖ್ಯವಾಗಿತ್ತು. ಸೊ ಫ್ರಾಂಕಲ್ಲಿ ಏನು ಮಾಡ್ದ, ಅಲ್ಲಿ ಏನೂ ಇಲ್ಲ, ಅಲ್ಲಿ ಸರಿಯಾಗಿ ಸೋಪು ಕೊಡಲ್ಲ ಕಾನ್ಸಂಟ್ರೇಷನ್ ಕ್ಯಾಂಪಲ್ಲಿ. ಇನ್ನು ಸೋಪೇ ಇಲ್ಲದ್ಮೇಲೆ ಇನ್ನು ಕನ್ನಡಿ ಶೇವಿಂಗ್ ಸೆಟ್ಟಲ್ಲಿ ಸಿಗುತ್ತೆ. ಅಂಥದ್ರಲ್ಲಿ ಅವನು ಒಂದು ಮುರುಕಲ ಮಿರರ್ ತುಂಡನ್ನು ಅವನು ಕನ್ನಡಿಯಾಗಿ ಉಪಯೋಗಿಸ್ತಾನೆ, ಇನ್ನೊಂದು ಮಿರರ್ ತುಂಡಿಂದ ಅವನು ಶೇವ್ ಮಾಡ್ಕೊಳ್ತಾನೆ. ಆ ಪ್ರೋಸೆಸ್ಸಲ್ಲಿ ರಕ್ತ ಬರುತ್ತೆ, ನಿಮಗೆ ಗೊತ್ತಾಯಿದೆ. ಆದರೆ ಅವನು ಅದನ್ನು ಕೊನೆಯ ದಿವಸದ ತನಕ ಇದನ್ನು ಒಂದು ರೀತಿಯಲ್ಲಿ, ಅಂದರೆ ಈಗ ಊರುಗೋಲು ಒಂದು ಹಾಗೆ ಅದು, ಅಂದರೆ ಜೀವನದಲ್ಲಿ ಒಂದು ಭರವಸೆಯನ್ನು ಇಟ್ಕೊಳ್ಳೋದಕ್ಕೆ, ಮುಂದೆ ನಾನು ಒಂದು ದಿವಸ ಬಿಡುಗಡೆ ಆಗಬಹುದು ಅನ್ನೋ ಆಶಾಭಾವನೆ ಇಟ್ಕೊಂಡು ಇವತ್ತು ನಾನು ಹೀಗಿದ್ದರೆ ಅನ್ನೋ ಒಂದು ದೃಷ್ಟಿಯಿಂದ ಅವನು ಅದನ್ನು ಮಾಡ್ತಾ ಹೋಗ್ತಾನೆ. ಕೊನೆಗೆ ಒಂದು ದಿವಸ ಅವನಿಗೂ ಕರೆ ಬರುತ್ತೆ. ಆವಾಗ ಓ ಸರಿ ಆಯಿತು, ಎಲ್ರಿಗೂ ಕರೆ ಬಂದ ಹಾಗೆ ನನಗೂ ಬಂತು ಅಂತ ಅಂದ್ಕೊಂಡು ಹೋಗ್ತಾನೆ. ಅಲ್ಲಿ ಇರ್ತಕ್ಕಂಥ ಸೋಲ್ಜರ್ಸು ಅವನಿಗೆ ಹೇಳ್ತಾರೆ ಯು ಆರ್ ಡಿಸ್ಚಾರ್ಜ್ಡ್ ಅಂತ. ಅವನಿಗೆ ನಂಬೋದಕ್ಕೆ ಸಾಧ್ಯವೇ ಇಲ್ಲ ಅದನ್ನು. ಆಗ ಅವನೇನು ಮಾಡ್ತಾನೆ ಅಂದರೆ ಆ ಕಾನ್ಸಂಟ್ರೇಷನ್ನಿಂದ ಕ್ಯಾಂಪಿಂದ ಓಡ್ತಾನಂತೆ. ಹೇಗೆ ಓಡ್ತಾನೆ ಅಂದರೆ, ಸುಮಾರು ನಾನು ಮ್ಯಾನ್ ಸರ್ಚ್ ಫಾರ್ ಮೀನಿಂಗ್ ಓದಿದ್ದು 1976ನೇ ಇಸ್ವಿಲಿ. ಅದರಿಂದ ಎಷ್ಟೋ ಡೀಟೇಲ್ಸ್ ಮರ್ತು ಹೋಗಿದೆ. ಸುಮಾರು ಒಂದು 70-80 ಮೈಲಿ ಓಡ್ತಾನಂತ. ಅಂದರೆ ತಿರುಗಿ ನೋಡಿದರೆ ಎಲ್ಲಾದರೂ ಅವರು ಹಿಡಿದು ನನ್ನನ್ನು ಹಿಂಬಾಲಿಸ್ಕೊಂಬಂದು ಮತ್ತೆ ಕಾನ್ಸಂಟ್ರೇಷನ್ ಕ್ಯಾಂಪ್ಗೆ ಹಾಕಿದರೆ ಏನಪ್ಪ ಮಾಡಲಿ. ಅದು ನಾನು ಹೇಳಿದ್ದು 70 ಎಕ್ಸಾಕ್ಟಾಗಿ ಇಲ್ಲೇ ಇರ್ಬೋದು, ಸುಮಾರು ಮೈಲಿಗಟ್ಟಲೆ. ಯಾಕೆಂದರೆ ಆ ಕ್ಯಾಂಪ್ ಇದ್ದಿದ್ದಕ್ಕೂ ಊರಿದ್ದಕ್ಕೂ ಬಹಳ ದೂರ ಇರುತ್ತೆ. ಹಾಗಾಗಿ ಓಡ್ತಾನಂತೆ ಅವನಿಗೆ ಕೊನೆಗೆ ಯಾವುದೋ ಒಂದು ಊರು ಸಿಗೋ ತನಕ ಓಡ್ತಾನೆ ಒಟ್ಟಿನಲ್ಲಿ. ಆ ನಂತರದಲ್ಲಿ ಮತ್ತೆ ಅವನು ವಾಪಸ್ಸು ಅವನ ವೃತ್ತಿಯನ್ನು ಶುರು ಮಾಡ್ತಾನೆ. ಮಾಡಿ ಆನಂತರ ಈ ಮ್ಯಾನ್ ಸರ್ಚ್ ಫಾರ್ ಮೀನಿಂಗ್ ಪುಸ್ತಕ, ಆಮೇಲೆ ಲೋಗೋಥೆರಪಿ ಅನ್ನೋ ಒಂದು ಚಿಕಿತ್ಸಾ ಕ್ರಮವನ್ನು ಅವನು ಬೆಳೆಸ್ತಾನೆ. ಈ ಲೋಗೋ ಅನ್ನೋ ಪದ ಏನು ಅಂತಂದರೆ, ಈಗ ಸೋಷಿಯಾಲಜಿ, ಸೈಕಾಲಜಿ ಇದರಲ್ಲಿ ಈ ಲೋಗಸ್, ಲೋಗೋ ಈ ಗ್ರೀಕ್ ಪದ ಬರುತ್ತೆ. ಇದು ಸ್ಟಡಿ ಅಂತಲೂ ಆಗುತ್ತೆ, ನಾಲೆಡ್ಜ್ ಅಂತಲೂ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಜ್ಞಾನ ಚಿಕಿತ್ಸೆ ಅಂತ ಇಟ್ಕೋಬೋದು. ಶ್ರೀನಿವಾಸನ್ ಅವರು ಟ್ರಾನ್ಸ್ಲೇಟ್ ಮಾಡಿ ಅರ್ಥ ಅಂತ ಹೇಳಿರೋದು ಅದು ತಪ್ಪಲ್ಲ. ಯಾಕೆ ಅಂತಂದರೆ ಜ್ಞಾನ ಅಂದರೆ ಜನರಲ್ ಆಗಿಬಿಡುತ್ತೆ. ಆದರೆ ಜೀವನದ ಅರ್ಥ ಏನು ಅನ್ನೋ ಪ್ರಶ್ನೆಗೆ ವಾಪಸ್ ನಾವು ಬರ್ತೀವಿ. ಈಗ ಈ ಪ್ರಶ್ನೆನ 2 ಥರ ಕೇಳ್ಬೋದು. ಏನು ಅಂದರೆ, ವಾಟ್ ಈಸ್ ದಿ ಮೀನಿಂಗ್ ಆಫ್ ಲೈಫ್ ಅಂತ. ಅಂದರೆ ಏನು, ವಾಟ್ ಈಸ್ ದಿ ಮೀನಿಂಗ್ ಆಫ್ ಲೈಫ್, ಈ ಜೀವನದ ಅರ್ಥ ಏನು ಅಂದಾಗ ಬರೀ ನನ್ನ ಜೀವನ ನಿಮ್ಮ ಜೀವನ ಅಂತಲ್ಲ. ಜೀವನ ಜೀವಿಗಳಿಗೆ ಯಾಕಿವೆ, ಆ ಇರುವೆ ಹೋಗ್ತಾ ಇರ್ತಲ್ಲ, ಅದು ಹೀಗೆ ಒಂದು ಸತಿ ಹೀಗೆ ಹೋಗುತ್ತೆ, ಒಂದು ಸತಿ ಹಾಗೆ ಹೋಗುತ್ತೆ. ಸುಮ್ಮನೆ ನೀವು ಅದನ್ನು ಗಮನಿಸ್ತಾ ಇದ್ದರೆ ಎಲ್ಲಿಗೆ ಹೋಗ್ತಾ ಇದೆಯಾ ನೀನು ಜೀವಿ, ಏನಕ್ಕೋಸ್ಕರ ಹೋಗ್ತಿದೆ? ಇದ್ದಕ್ಕಿದ್ದಂಗೆ ರಿವರ್ಸ್ ಬರುತ್ತೆ ಅದು, ಮತ್ತು ಎಲ್ಲೋ ಮೇಲೆ ಹೋಗುತ್ತೆ. ಏನು ಹುಡ್ಕೊಂಡು ಹೋಗುತ್ತೆ ಅದು ಗೊತ್ತಿಲ್ಲ ನಮಗೆ.
ಅಂಥ ಒಂದು ಇರುವೆ ಅದು ಏನು ಮಾಡ್ತಾ ಇದೆ ಗೊತ್ತಿಲ್ಲ ನಮಗೆ. ಸೊ ಹಾಗಾದರೆ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ? ಅಲ್ಲಿ ಆನೆಗಳು ಯಾಕಿವೆ, ಸಿಂಹ ಹುಲಿ ಯಾಕಿದೆ, ಮತ್ತು ಹರಿಣಗಳು ಯಾಕಿದೆ, ಅವುಗಳನ್ನು ಯಾಕೆ ಇವು ತಿನ್ನಬೇಕು, ಈ ಪ್ರಕೃತಿ ಯಾಕಿದೆ, ಹೀಗೆ ಆಲೋಚನೆ ಮಾಡ್ತಕ್ಕಂಥದ್ದು ಒಂದು ರೀತಿ. ಇನ್ನೊಂದು ರೀತಿ, ಆಯ್ತಪ್ಪ ನಾವೇನೋ ಬದುಕಿದ್ದೀವಿ, ಬಂದುಬಿಟ್ಟಿದ್ದೀವಿ, ಸೊ ಆದ್ದರಿಂದ ಈಗ ನಾವೇನು ಮಾಡಬೇಕು ಇಲ್ಲಿ ಅನ್ನೋದು, ಅದು ಬಿಟ್ಬಿಡೋಣ, ಅದು ನಮ್ಮ ಕೈಲಿ ಆಗಲ್ಲ ಸಾಲ್ವ್ ಮಾಡೋಕ್ಕೆ. ಅಟ್ಲೀಸ್ಟ್ ನಾವು ಹೆಂಗೆ ಬದುಕೋದು ಏನು ಅಂತಕ್ಕಂಥದ್ದು. ಸೊ ಈ ನಾವು ಹೇಗೆ ಬದುಕಬೇಕು ಅಂದಾಗ ಪ್ರಶ್ನೆ ಬರುತ್ತೆ, ನಾವು ಬದುಕೋದು ಹೇಗೆ ಅಂದರೆ ನಾವು ಯಾರು? ಮನುಷ್ಯರು. ಸರಿ, ಮನುಷ್ಯರು ನಾವೇನು ಮಾಡಬೇಕು? ಸರಿ, ಇಂಥದ್ದೆಲ್ಲ ಇದೆ. ಸೊ ಈ ವಿಚಾರವಾಗಿ ಮತ್ತೆ ನಾ ಹೇಳ್ದಂಗೆ ನಮ್ಮ ಷಟ್ ದರ್ಶನಗಳಿದೆ, ಆಮೇಲೆ ಜೈನ ತತ್ವ ದರ್ಶನಗಳಿದೆ, ಬೌದ್ಧ ದರ್ಶನಗಳಿದೆ, ವೆಸ್ಟರ್ನ್ ಫಿಲಾಸಫಿ ಇದೆ, ಮಾಡರ್ನ್ ಸೈಕಾಲಜಿನೂ ಇದೆ. ಸೊ ಇದರಲ್ಲಿ ಬೇರೆ ಬೇರೆ ಆದಂಥ ವ್ಯಾಖ್ಯೆಗಳನ್ನು ಮಾರ್ಗದರ್ಶಕಗಳನ್ನು ನಾವು ಕಾಣ್ತೇವೆ. ಈಗ ಈ ಪುಸ್ತಕ ಯಾಕೆ ಬರಬೇಕು, ಮತ್ತು ಭಾಳ ಸಂಜೆಯಲ್ಲಿ ಬದುಕಿಗೆ ಒಂದು ಅರ್ಥ ಯಾಕೆ ಬೇಕು? ಹಾಗಾದರೆ ಬಾಳಿಗೆ ಮುಂಚೆ ಬೇಡವೇ? ಯಾಕೆಂದರೆ ನಾನು ಈ ಪುಸ್ತಕ ಯಾಕೆ ಓದಿದೆ ಅಂದರೆ ಆವಾಗಲೇ ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡಿದ್ದೆ MA ಸ್ಟೂಡೆಂಟಾಗಿ. ಸೊ ನಮ್ಮ ಮೇಷ್ಟ್ರು ತಿಮ್ಮಪ್ಪನವರು ಈ ಪುಸ್ತಕ ಓದು ಅಂತ ಕೊಟ್ಟರು, ಸಜೆಸ್ಟ್ ಮಾಡಿದರು, ಅದನ್ನು ಓದಿದೆ. ಸೊ ಹಾಗಾಗಿ ನಾನು ಆಗಲೇ ಹೇಳ್ದಂಗೆ ಈ ಪುಸ್ತಕನ ಚಿಕ್ಕವರು ಓದಬಾರ್ದು ಅಂತಲ್ಲ. ಇನ್ಫ್ಯಾಕ್ಟ್ ಇವತ್ತು ಜನ್ ಝಿ ಅಂತಾರಲ್ಲ, ಅವರು ತುಂಬ ಓದಬೇಕು. ಯಾಕೆ ಅಂದರೆ ನಾವೆಲ್ಲ ಚಿಕ್ಕವರಾಗಿದ್ದಾಗ ಸದ್ಯ ನಾವೇನೋ ಒಂದು ವಿದ್ಯಾಭ್ಯಾಸ ಮಾಡಿ ಎಲ್ಲೋ ಒಂದು ಕಡೆ ಬ್ಯಾಂಕೋ ಪೋಸ್ಟ್ ಆಫೀಸೋ ಎಲ್ಲೋ ಒಂದು ಕಡೆ ಏನೋ ಒಂದು ಕೆಲಸ ಸಿಕ್ಕಿದ್ರೆ ಸಾಕಪ್ಪ ಅನ್ನೋ ಸ್ಥಿತಿಯಲ್ಲಿ ಬಂದ್ವಿ. ಆದರೆ ಇವತ್ತು ನಮ್ಮ ಮಕ್ಕಳು ಓದೋ ಕಾಲಕ್ಕೆ ಅಥವಾ ಅವ್ರು ದೊಡ್ಡ ಆಗಿ ಈಗ ಇನ್ನೂ ಎಷ್ಟೋ ಈಗಿನ ಜನ್ರೇಷನ್ಗೆ ಹುಟ್ಟುತ್ತಾನೆ ಮೊಬೈಲ್ ಫೋನ್ ಇಟ್ಕೊಂಡು ಹುಟ್ಟುತ್ತಾರೆ, ಎಲ್ಲ ಥರದ ಫೆಸಿಲಿಟಿ ಸಿಗುತ್ತೆ. ಸೊ ಅವರಿಗೆ 18-20 ವರ್ಷ ಆಗೋ ಹೊತ್ತಿಗೆ ಇವತ್ತು ಈ ಎಷ್ಟೋ ನಮಗೆ ಸಿಗದೇ ಇದ್ದಂಥದ್ದೆಲ್ಲ ಸಿಕ್ಕಿ ಅದೆಲ್ಲ ಸ್ಯಾಚುರೇಷನ್ ಆಗೋಗಿದೆ. ಹಾಗಾಗಿ ಅವ್ರಿಗೆ ಏನು ಮಾಡಬೇಕೀಗ ನೆಕ್ಸ್ಟು, ಹೌ ಡು ವಿ ಲಿವ್, ವಾಟ್ ಶಾಲ್ ವಿ ಡೂ ಅಂತ ಪ್ರಶ್ನೆಗಳು ಬರುವಂಥ ವ್ಯಕ್ತಿಗಳು ಅಂತ ಬೇಕಾದಷ್ಟು ಜನ ಇದ್ದಾರೆ. ಅದರದ್ದು ಒಂದು ಮುಖ ಆದರೆ, ಇನ್ನೊಂದು ಮುಖ ನನಗೆ ಓದು ಅಂತ ಹೇಳಿಬಿಟ್ರು, ನನಗೆ ಮೊಬೈಲ್ ಉಪಯೋಗಿಸ್ಬೇಡ ಅಂತ ಹೇಳಿಬಿಟ್ರು, ಕೊಡಬೇಡ ಅಂತ ಹೇಳಿಬಿಟ್ರು ಅಂಥೇಳಿ ಆತ್ಮಹತ್ಯೆ ಮಾಡಿಕೊಳ್ಳೋ ಮಕ್ಕಳು ಶುರುವಾಗಿದ್ದಾರೆ. ಹಾಗಾಗಿ ಈ ಪುಸ್ತಕದ ವಿಷಯ ಇದೆಯಲ್ಲ, ಬಾಳಿಗೊಂದು ಅರ್ಥ, ಆ ಬಾಳಿಗೊಂದು ಅರ್ಥ ಅನ್ನೋದು ಬಹಳ ಮುಖ್ಯ. ಅರ್ಥ ಅಂದರೆ ಸಾಮಾನ್ಯವಾಗಿ ದುಡ್ಡು, ವೆಲ್ತ್ ಅನ್ನೋ ಒಂದು ಚಿಕ್ಕದಾದ ಮೀನಿಂಗ್ ಇದೆ. ಆದರೆ ಅದರ ವ್ಯಾಪ್ತಿ ಇನ್ನೂ ದೊಡ್ಡದು, ಉದ್ದೇಶ, ಗುರಿ ಅನ್ನೋದನ್ನು ಸೇರಿಕೊಳ್ಳುತ್ತೆ. ಅದಕ್ಕೆ ಪುರುಷಾರ್ಥ ಅಂತ ನಮ್ಮಲ್ಲಿ ಹೇಳಿದ್ರು. ಅದನ್ನು ಬ್ರಾಡಾಗಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳಿದರು. ಈಗ ವೆಸ್ಟರ್ನ್ ಫಿಲಾಸಫಿ ಆ್ಯಂಡ್ ಸೈಕಾಲಜಿ ದೃಷ್ಟಿಯಿಂದ ಮಾತಾಡೋದಾದರೆ ಅಲ್ಲಿ ಮೋಕ್ಷದ ಕಲ್ಪನೆ ನಮ್ಮಲ್ಲಿ ಇರೋ ಥರ ಇಲ್ಲದೆ ಇರೋದ್ರಿಂದ ಜೀವನದ ಅರ್ಥವನ್ನು ಧರ್ಮ, ಅರ್ಥ, ಕಾಮ ಮೂರರ ಪರಿಧಿ ಒಳಗೇ ಅವರು ಹುಡುಕಬೇಕಾಗತ್ತೆ. ಸೊ ಆ ದೃಷ್ಟಿಯಿಂದ ಯೋಚನೆ ಮಾಡಿದರೆ ನಮ್ಮ ಭಾರತೀಯ ಪರಂಪರೆ ನಮಗೆ ಬೇಕಾಗಿರೋ GPS ಕೊಟ್ಬಿಟ್ಟು ಹೋಗಿದ್ದಾರೆ. ನಾವು ಸರಿಯಾಗಿ ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ ಅಷ್ಟೇ. ನಾವು ಎಲ್ಲಿ ಹೋಗಬೇಕು, ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಆಶ್ರಮ ಧರ್ಮಗಳಲ್ಲಿ ಪುರುಷಾರ್ಥ ಅನ್ನೋ ಕಲ್ಪನೆಯಲ್ಲಿ ಎಲ್ಲ ಹೇಳಿದ್ದಾರೆ. ಆದರೆ ಪಾಶ್ಚಿಮಾತ್ಯ ತತ್ವಶಾಸ್ತ್ರ ಮತ್ತು ಮನೋವಿಜ್ಞಾನ ಬಂದಿರುವಾಗ ಮೋಕ್ಷದ ಕಲ್ಪನೆ ಒಂದಿಲ್ಲದೆ ಇರೋದ್ರಿಂದ
ಬೇಕಾದಷ್ಟು ವಿಷಯಗಳು ಕಗ್ಗಂಟಾಗಿದೆ. ಹಾಗಾಗಿ ನಾವು ಈ ಪುಸ್ತಕವನ್ನು ಹಾಗಾದರೆ ಇದನ್ನು ಶ್ರೀನಿವಾಸನ್ ಅವರು ಪಾಪ ಕಷ್ಟಪಟ್ಟು ಯಾಕೆ ಮಾಡಿದ್ರು? ಅವ್ರು ಯಾಕೆಂದರೆ ಅವ್ರು, ನಾನು ಆವಾಗಲೇ ಹೇಳ್ದಂಗೆ ಅವರು ಉಪನಿಷತ್ತುಗಳನ್ನು ಓದಿದ್ದಾರೆ, ಅವ್ರಿಗೆ ಅದು ಗೊತ್ತು. ಆದರೂ ಇದಕ್ಕೆ ಈ ಇಳಿ ವಯಸ್ಸಿನಲ್ಲಿ ಕಷ್ಟಪಟ್ಟು ಇವರು ಇಷ್ಟೊಂದೆಲ್ಲ ಸಾಹಸ ಮಾಡಿ ಇವತ್ತು ಎಲ್ಲ ಅವರೇ ಪ್ರಕಾಶನ ಮಾಡಿ ಅವರೇ ನಮ್ಮನ್ನೆಲ್ಲ ಇಲ್ಲಿ ಇನ್ವೈಟ್ ಮಾಡಿ ಇದನ್ನೆಲ್ಲ ಯಾಕೆ ಮಾಡಿದ್ದಾರೆ ಅಂದರೆ, ನಮ್ಮ ಇವತ್ತಿನ ಪ್ರಸಕ್ತ ಭಾರತ ಸನ್ನಿವೇಶದಲ್ಲಿ ನಾವು ಈಗ ಕನ್ನಡದಲ್ಲಿ ಹೇಳ್ತಾರೆ ನೋಡಿ, ಇಹಕ್ಕೂ ಇಲ್ಲ ಪರಕ್ಕೂ ಇಲ್ಲ ಅನ್ನೋ ಸ್ಥಿತಿಲಿ ಇದ್ದೀವಿ. ಯಾಕೆ ಅಂತಂದರೆ ನಮ್ಮ ಜೀವನದ ಫ್ರೇಮ್ವರ್ಕು ಹಿಂದೆ ನಮ್ಮ ಪರಂಪರೆಯಿಂದನೂ ಪೂರ್ತಿ ಗೈಡ್ ಆಗಲಿಲ್ಲ, ಇಲ್ಲ ವೆಸ್ಟರ್ನ್ ಇನ್ಫ್ಲೂಯೆನ್ಸಿಂದನೂ ನಾವು ಸರಿಯಾಗಿ ಬದುಕಲಿಲ್ಲ. ಆ ಗಾದೆ ಇದೆಯಲ್ಲ, ಏನೋ ವ್ರತ ಕೆಟ್ಟರು ಸುಖ ಪಡಬೇಕು ಅಂತ. ಹಾಗೆ ನಾವು ಪಾಶ್ಚಿಮಾತ್ಯದ ಒಂದು ಫ್ರೇಮ್ವರ್ಕ್ ತಗೊಂಡು ಪೂರ್ತಿ ಹಾಗೂ ಬದುಕಲಿಲ್ಲ, ಇಲ್ಲ ನಮ್ಮ ಪರಂಪರೆಯಿಂದ ಪೂರ್ತಿ ಗೈಡಾಗಿ ಹಾಗೂ ಬದುಕ್ತಾ ಇಲ್ಲ. ಸೊ ಇದು ಒಂದು ರೀತಿಯ ಸ್ಥಿತ್ಯಂತರ ಕಾಲ. ಇಂಥ ಸ್ಥಿತ್ಯಂತರ ಕಾಲದಲ್ಲಿ ನಾವೆಲ್ಲ ಜೀವನನ ನಡೆಸ್ಕೊಂಡು ಬಂದಿದ್ದೀವಿ. ಈಗ ಎಷ್ಟೋ ಜನ ಏನು ಮಾಡ್ತಾಯಿದ್ದೀವಿ ರಿಟೈರ್ ಆದಮೇಲೆ ಅಂತ ಕೇಳ್ತಾರೆ. ಏನು ಹೇಳೋದು, ನಂಗೆ ಗೊತ್ತಿರೋದು ಎರಡೇಪ, ಅಧ್ಯಯನ ಅಧ್ಯಾಪನ. ಅವೆರಡನ್ನೂ ಏನಾಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ, ಏನೋ ಬರಿತೀನಿ. ಯಾಕೆಂದರೆ ನನಗೆ ಸ್ಪೋರ್ಟ್ಸ್ ಕೈ ಹತ್ತಲಿಲ್ಲ, ಸಂಗೀತ ಕಲಿಯೋಕ್ಕೆ ಹೋದೆ, ಅದು ಅರ್ಧದಕ್ಕೆ ಬಿಟ್ಟೋಯ್ತು. ಇನ್ನು ನಾಟಕ ಇದು ಗೊತ್ತಿಲ್ಲ, ಕ್ಲಬ್ಗೆ ಹೋಗಕ್ಕೆ ಬರಲ್ಲ, ಬೇರೆ ಉಪದ್ವ್ಯಾಪ ಇಲ್ಲ, ಅದರಿಂದ ಇಷ್ಟೇನ ಮಾಡ್ತಿದ್ದೀನಿ ಅಂತ. ಹಾಗೆ ಪ್ರತಿಯೊಬ್ಬರೂ ಅವರವರ ಕಾರ್ಯಕ್ಷೇತ್ರದಲ್ಲಿ ನಾವೇನು ಮಾಡ್ತೀವಿ, ತೊಡಗಿಸ್ಕೊಳ್ತೀವಿ. ನಮ್ಮದೊಂದು ಸಂಸಾರ ಇರುತ್ತೆ, ಮಕ್ಕಳು ಮರಿ ಇರುತ್ತೆ, ಜವಾಬ್ದಾರಿ ಇರುತ್ತೆ, ಮನೆ ಕಟ್ಟಬೇಕು, ಮಕ್ಕಳನ್ನು ಓದಿಸ್ಬೇಕು, ಇದೆಲ್ಲ ಇದೆ. ಸೊ ಅದನ್ನೆಲ್ಲ ಮಾಡ್ತೀವಿ. ಅದಾದಮೇಲೆ ಮಕ್ಕಳು ದೊಡ್ಡವರು ಆಗ್ತಾರೆ, ಅವ್ರ ಪಾಡಿಗೆ ಅವ್ರ ಜೀವನ ಶುರು ಮಾಡ್ತಾರೆ. ಸೊ ಕೊನೆಗೆ ನಾವು ಉಳಿದಾಗ ಕಂಪಲ್ಸರಿ ರಿಟೈರ್ಮೆಂಟ್ ನಮಗೆ 62 ಮಾಡಿಬಿಡ್ತಾರೆ. ಇನ್ನೂ ಬೇಕಾದರೆ ಇಷ್ಟು ಭಾಷಣ ಮಾಡೋಕ್ಕೆ ಶಕ್ತಿ ಇದ್ರೂ ನಮ್ಮನ್ನು ಬೇಡಪ್ಪ, ಯುವ ಜನರಿಗೆ ಅವಕಾಶ ಕೊಡಬೇಕು ಅಂತ ಸರ್ಕಾರ ಹೇಳುತ್ತೆ. ಸೊ ನಮ್ಮನ್ನು ಯಾರು ಕೇಳೋರು? ಹಾಗೆಯೇ ಬೇರೆ ಉದ್ಯೋಗದಲ್ಲೂ ಕೂಡ ನಮ್ಮ ದೇಶದ ಪಾಪ್ಯುಲೇಷನ್ ಇಷ್ಟೊಂದು ಇರೋದ್ರಿಂದ ನ್ಯಾಚುರಲ್ ಆಗಿ ಯಂಗ್ಸ್ಟರ್ಸಿಗೆ ಕೆಲಸ ಕೊಡಬೇಕು ಅನ್ನೋದ್ರಿಂದ ನಮಗೆಲ್ಲ ಕಂಪಲ್ಸರಿ ರಿಟೈರ್ಮೆಂಟ್ ಆಗುತ್ತೆ. ಸೊ ಹಾಗಾದರೆ ಈಗ ಮಕ್ಕಳು ಬೆಳೆಸೋ ತನಕ ಒಂದು ಪ್ರಾಜೆಕ್ಟ್, ಆ ಪ್ರಾಜೆಕ್ಟನ್ನು ನಮ್ಮ ಕೈಲಾಗೋಷ್ಟ್ರ ಮಟ್ಟಿಗೆ ಸಕ್ಸಸ್ಫುಲ್ಲಾಗಿ ನಾವು ಮಾಡಿಬಿಡ್ತೀವಿ. ಅದಾದಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ ಏನು ಮಾಡೋದು ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಹೌ ಡು ಯು ಆಕ್ಯುಪೈ ಯುವರ್ ಲೈಫ್, ಹೌ ಡು ಯು ಎಂಗೇಜ್ ಯುವರ್ ಸೆಲ್ಫ್, ವಾಟ್. ಯಾಕೆಂದರೆ ಎಷ್ಟೋ ಕೆಲವರಿಗೆ ಏನೋ ಮುಂಚೆ ನಾನು ಕಲಿಯೋಕ್ಕೆ ಹೋಗಿದ್ದೆ ಸಂಗೀತ, ಈಗ ಕಲಿತೀನಿ ಪರವಾಗಿಲ್ಲ ಅಂತ ಹೋಗ್ತಾರೆ, ಸಂಗೀತ ಕಲಿತಾರೆ, ತಬಲ ಕಲಿತಾರೆ, ಇನ್ನೊಂದು ಮಾಡ್ತಾರೆ, ಇಲ್ಲ ನಾಟಕಕ್ಕೆ ಹೋಗ್ತಾರೆ. ಹಾಗೆ ಅರ್ಥವನ್ನು ಕಂಡುಕೊಂಡು ಸಂತೋಷವಾಗಿ ಇರೋದಕ್ಕೆ ಸಾಧ್ಯ ಆಗುವಂಥ ವ್ಯಕ್ತಿಗಳು ಬೇಕಾಷ್ಟು ಜನ ಇದ್ದಾರೆ. ಅದೇ ಥರ ಈ ಏನು ಮಾಡಲಿ, ಈಗ ಇವತ್ತು ರಿಟೈರ್ ಆಗೋಯ್ತು. ನಾಗಭೂಷಣ್ ಸ್ವಾಮಿಯವರು ಆವಾಗಲೇ ಹೇಳಿದ್ರು, ಇಷ್ಟು ದಿವಸ ಏನಿತ್ತು 60th ಇಯರ್ ಆದ ತಕ್ಷಣ ಅದೆಲ್ಲವುದು ಇಲ್ಲ ಅಂತ ಆಗೋದ್ರೆ ಮಾರನೇ ದಿವಸದಿಂದ ಏನಪ್ಪ ಮಾಡೋದು ಅಂತ. ಆ ಏನಪ್ಪ ಮಾಡೋದು ಅನ್ನೋ ಪ್ರಶ್ನೆಗೆ ಹೇಗೆ ಅರ್ಥವನ್ನು ಕಂಡುಕೊಳ್ಳೋದು ಅನ್ನೋದಕ್ಕೆ ಈ ಪುಸ್ತಕ ಬಹಳ ಅತ್ಯುತ್ತಮವಾದ ಪುಸ್ತಕ. ಇದು ತುಂಬ ಸ್ಕಾಲರ್ಲಿ ಬುಕ್. ಇದು ಸ್ಕಾಲರ್ಲಿ ಬುಕ್ ಆದ್ದರಿಂದ ಇದನ್ನು ಎಲ್ರಿಗೂ ಅಲ್ಲ ಅಂತ ಒಂದು ಮಾತನ್ನು ಹೇಳಿದ್ರು. ಹೌದು, ಆದರೆ ಇದರಲ್ಲಿ ಕೆಲವೊಂದು ಅಂಶಗಳು, ಕೆಲವೊಂದು ಕೇಸ್ ಸ್ಟಡೀಸು, ಎಷ್ಟೋ ವಿಚಾರಗಳಿದೆ. ಅದು ಅರ್ಥ ಆಗೋ ಹಾಗೆ ಸಾಧ್ಯತೆ ಇದೆ. ಅದರಲ್ಲೂ 5ನೇ ಚಾಪ್ಟ್ರಲ್ಲಿ ಲೋಗೋಥೆರಪಿಯ ಸೂತ್ರಗಳು ಅಂತ ಕೊಟ್ಟಿದ್ದಾರೆ. ಅದನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸಿ
ಓದ್ಬೋದು. ಅದಲ್ಲದೆ ಈಗ ಬೇಕಾದಷ್ಟು ಪೇಪರ್ಗಳಲ್ಲಿ, ಮ್ಯಾಗ್ಝೈನ್ಗಳಲ್ಲಿ ಇಂಥ ಎಷ್ಟೋ ವಿಚಾರಗಳು ಬರ್ತಾ ಇರುತ್ತೆ. ಹಾಗಾಗಿ ಈ ಇಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳು ಪೂರ್ತಿಯಾಗಿ ಹೊಸದು, ನಮಗೆ ಗೊತ್ತಿಲ್ಲದ್ದು ಅನ್ನುವ ಅರ್ಥವಲ್ಲ. ಆದರೆ ಅದೆಲ್ಲವುದನ್ನು ಸಂಗ್ರಹ ಮಾಡಿ ಒಂದು ಶೈಕ್ಷಣಿಕವಾದಂತಹ ಗ್ರಂಥ ಇದು ಮನೋವಿಜ್ಞಾನ ಕ್ಷೇತ್ರದಿಂದ ನನ್ನ ದೃಷ್ಟಿಯಿಂದ ನೋಡೋದಾದರೆ ನಮ್ಮಲ್ಲಿ ಇಂಥ ಪುಸ್ತಕಗಳೇ ಇಲ್ಲ. ಹಾಗಾಗಿ ಶ್ರೀನಿವಾಸನ್ ಅವರನ್ನು ನಾನು ಮತ್ತೊಮ್ಮೆ ಅಭಿನಂದಿಸ್ತೇನೆ. ಇನ್ನೂ ಒಂದು 50 ವರ್ಷನಾದರೂ ಕನ್ನಡದಲ್ಲಿ ಅಧ್ಯಯನ ಮಾಡೋರಿಗೆ ಡೆಫಿನೆಟ್ಟಾಗಿ ಇದು ಹೆಲ್ಪ್ ಆಗುತ್ತೆ. ನಾವು ಸುಮ್ಮನೆ ಒಂದು 50 ವರ್ಷ ಅಂದೆ, 50 ವರ್ಷ ಅಲ್ಲ. ಯಾಕೆಂದರೆ ಕನ್ನಡದಲ್ಲಿ ಬರ್ತಾನೇ ಇಲ್ಲ, ಪುಸ್ತಕಗಳೇ ಇಲ್ಲ. ಇನ್ನು ನಾವು ಯಾವಾಗಲೂ ಬರೆದಂಥ ಕೆಲವೇ ಪುಸ್ತಕಗಳನ್ನು ಇಟ್ಕೊಂಡಿದ್ದೀವಿ. ಅದರಿಂದ ಈ ಪುಸ್ತಕ ಸಮಾಜ ವಿಜ್ಞಾನ, ಸಮಾಜಶಾಸ್ತ್ರ, ಸೋಷಿಯಲ್ ವರ್ಕು, ಸೋಷಿಯಾಲಜಿ ಮತ್ತು ಕೌನ್ಸಿಲಿಂಗ್, ಅಡಲ್ಟ್ ಕೌನ್ಸಿಲಿಂಗ್, ಗೀರಿಯಾಟ್ರಿಕ್ ಕೌನ್ಸಿಲಿಂಗ್, ಈ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ರಿಗೂ ಉಪಯೋಗ ಆಗುವಂಥದ್ದು. ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ನಿಮ್ಮಂಥ ಎಲ್ಲ ವಿದ್ವಜ್ಜನರಿಗೂ ಕೂಡ ಬೇಕಾದಷ್ಟು ಅಂಶಗಳಿದೆ. ಮತ್ತು ಈ ಪುಸ್ತಕದ ಇನ್ನೊಂದು ಸ್ಟ್ರೆಂತ್ ಅಂತ ಹೇಳೋದಾದರೆ, ನಾನು ಅವಾಗಲೇ ಹೇಳಿದ ಹಾಗೆ ಇದು ಪುಸ್ತಕ ಬರೆದವನು ಡೇವಿಡ್ ಗಟ್ಮನ್. ಅವರು ಇಸ್ರೇಲ್ನವರು. ಮತ್ತು ವೆಸ್ಟರ್ನ್ ಸೋಷಿಯಲ್ ವರ್ಕ್ ಪ್ರೊಫೆಸರ್ ಆದ್ದರಿಂದ ಅವರು ಕೊಡ್ತಕ್ಕಂಥ ಎಷ್ಟೋ ಎಕ್ಸಾಂಪಲ್ಗಳು ಗ್ರೀಕ್ ಫಿಲಾಸಫಿಯಿಂದ, ಗ್ರೀಕ್ ಮೈಥಾಲಜಿಯಿಂದ ಅಥವಾ ರೋಮನ್ ಇದರಿಂದ ಅಂಥದೇ ಉದಾಹರಣೆಗಳಿರ್ತಿತ್ತು. ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಆಗಲ್ಲ ಅಂಥೇಳಿ ಶ್ರೀನಿವಾಸನ್ ಅವರು ನಮ್ಮ ಭಾರತೀಯ ಸಾಹಿತ್ಯದಲ್ಲಿ, ಅದು ಪೌರಾಣಿಕ ಸಾಹಿತ್ಯ ಇರ್ಬೋದು, ಉಪನಿಷತ್ ಇರ್ಬೋದು, ನವೋದಯ ಇರ್ಬೋದು, ನವ್ಯ ಇರ್ಬೋದು, ಯಾವುದೇ ಸಾಹಿತ್ಯ ಪ್ರಾಕಾರದಲ್ಲಿ ಎಲ್ಲಿ ಅವ್ರಿಗೆ ಏನು ಅದಕ್ಕೆ ರೆಲೆವೆಂಟ್ ಅನಿಸುತ್ತೆ ಅದರ ಜ್ಞಾಪಕ ಬಂದರೆ ಅದನ್ನು ಅಲ್ಲಿ ಸೇರಿಸಿರ್ತಾಯಿದ್ರು. ಸೊ ಹಾಗಾಗಿ ಆಮೇಲೆ ನಾನು ಬೇಡ, ಇದನ್ನು ಈ ಥರ ಮಾಡಿದರೆ ನಿಮಗೆ ಅದು ಓದುಗರಿಗೆ ಪುಸ್ತಕ ಒರಿಜಿನಲ್ ಏನು ಅನ್ನೋದು ಒಂಥರ ಕಲಸ ಮೇಲೋಗ್ರ ಆಗುತ್ತೆ. ಅದರಿಂದ ಇದನ್ನು ಬೇರೆ ಮಾಡಿಬಿಡಿ, ಅದನ್ನು ಒಂದು ಬೇರೆ ಥರದಲ್ಲಿ ಕೊಡಿ ಅಂತ ಅವರು ಅದಕ್ಕೆ ಆ ಗ್ರೇ ಶೇಡಿಂಗಲ್ಲಿ ಒಂದು ಬಾರ್ಡರ್ ಹಾಕಿ ಅಂಥದ್ದನ್ನೆಲ್ಲ ಅನುಬಂಧ, ಪರಿವಿಡಿ ಈ ಥರ ಎಲ್ಲ ಮಾಡಿ ಅಂದವಾಗಿ ಅದನ್ನು ಬೇರ್ಪಡಿಸಿದ್ದಾರೆ. ಅದರಿಂದ ಅದನ್ನು ಓದುವಾಗ ಒಂದು ತುಲನಾತ್ಮಕವಾದಂತಹ ಅರ್ಥನೂ ಆಗುತ್ತೆ. ಮತ್ತು ಅವರು ಮುಂಚೆ ನಾನು ಹೇಳ್ದಂಗೆ ಅವರು ಜ್ಞಾನಪಿಪಾಸು, ಮತ್ತು ಸುಮ್ಮನೆ ಕೂತಿಲ್ಲ. ಈ ಪುಸ್ತಕ ಬಿಡುಗಡೆ ಆಗಕ್ಕೆ ಮುಂಚೆನೇ ಸಾಕಷ್ಟು 100 ಕಾಪಿ ಹಾಕ್ಸಿದ್ರು. ಅದರಲ್ಲಿ ಎಷ್ಟೋ ಖರ್ಚಾಗಿ ಒಂದು 50 ಉಳಿದಿದೆ ಅಂತ ನನಗೆ ಈಗ ಒಂದು 15 ದಿವಸದಿಂದ ಹೇಳಿದರು. ಈಗ ಎಷ್ಟು ಉಳಿದಿದೆಯೋ ಅವ್ರ ಹತ್ರ ಗೊತ್ತಿಲ್ಲ, ಅಷ್ಟು ಖರ್ಚಾಗೋಗಿದೆ. ಆದರೂ ಇನ್ನೊಂದು ರಿಲೀಸ್ ಆಗೋ ಅಷ್ಟರಲ್ಲಿ ನಾನು ಇನ್ನೊಂದು ಸತಿ ಇನ್ನಷ್ಟು ಕರೆಕ್ಷನ್ ಮಾಡ್ತೀನಿ, ನೀವು ಇದನ್ನೊಂಚೂರು ನೋಡಬೇಕು ಅಂತ ನನಗೊಂದು ಇದೆಲ್ಲ ನೋಡಿದೆ, ಇದೆಲ್ಲ ಪ್ರಾಬ್ಲಮ್ಸ್ ಇದೆ ಇದರಲ್ಲಿ, ಇದನ್ನು ನೋಡಿ ಅಂತ ನನಗೆ ತೊಗೊಂಬಂದರು. ಹೇಳಿದೆ, ಬೇಡ ಶ್ರೀನಿವಾಸನ್, ಈಗ ಒಂದು ಕೆಲಸ ಮಾಡೋಣ, ಈ ರಿಲೀಸ್ ಮಾಡೋದು ಮಾಡಿಬಿಡಿ, ಆಮೇಲೆ ಇನ್ನೊಂದು ಎಷ್ಟು ಉಳಿಯತ್ತೆ ನೋಡಿ, ಆಮೇಲೆ ಇನ್ನೊಂದು ರೌಂಡ್ ಪ್ರಿಂಟ್ ಹಾಕ್ಸುವಾಗ ಇನ್ನೇನೇನು ನಿಮ್ಮ ಗಮನಕ್ಕೆ ಬರ್ತೋ ಅದನ್ನೆಲ್ಲ ಇನ್ನೊಂದು ಸತಿ ಮಾಡಿರಂತೆ, ಸುಮ್ಮನೆ ಯಾತಕ್ಕೆ ಈಗಲೇ ಅಂತ ನಾನೇ ತಡೆದೆ ಅವರನ್ನು. ಇಲ್ಲದಿದ್ದರೆ ಅವರು ಇನ್ನಷ್ಟು ಕರೆಕ್ಷನ್ ಹಾಕಿ ಮತ್ತೆ ಮಾಡ್ತಾಯಿದ್ರು. ಸೊ ಇದು ತುಂಬ ಮೆಚ್ಚುವಂತಹ ವಿಷಯ. ಯಾಕೆಂದರೆ ನಮ್ಮ PhD ವಿದ್ಯಾರ್ಥಿಗಳಲ್ಲಿ ಅಂಥ ಜ್ಞಾನಾರ್ಜನೆ ಇಂಥದ್ದಿದ್ದರೆ ಎಷ್ಟು ಸಂತೋಷವಾಗುತ್ತೆ ಅಂತ ನಮಗೆ ಗೊತ್ತು ಟೀಚರ್ಸ್ಗಳಿಗೆ. ಹಾಗಾಗಿ
ನಾನು ಇನ್ನು ಹೆಚ್ಚು ಕಾಲ ತಗೊಳ್ಳಲ್ಲ. ಮತ್ತೊಮ್ಮೆ ಇಂತಹ ಒಂದು ಶ್ರೇಷ್ಠವಾದಂಥ ಅನುವಾದದ ಕೃತಿಯನ್ನು ಈ ಇಳಿ ವಯಸ್ಸಿನಲ್ಲೂ ಅತ್ಯಂತ ಉತ್ಸಾಹದಿಂದ ಬೇಜಾರು ಮಾಡಿಕೊಳ್ಳದೆ ಅವಿರತವಾಗಿ ಶ್ರಮಿಸಿ 4 ವರ್ಷಗಳ ಕಾಲ ಈ ಪುಸ್ತಕ ಹೊರಗೆ ತೊಗೊಂಬಂದು ಅವರೇ ದುಡ್ಡು ಹಾಕಿ ಪ್ರಕಾಶನ ಮಾಡಿ ನಮ್ಮೆಲ್ಲರನ್ನ ಇಲ್ಲಿ ಒಗ್ಗೂಡಿಸಿ ಎಲ್ಲ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದಿಸ್ತೇನೆ. ದೇವರು ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಡಲಿ ಅಂತ ಹಾರೈಸಿ ಮುಗಿಸ್ತೇನೆ. ಧನ್ಯವಾದಗಳು.